ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ದಣಿಗಳ ಕುತಂತ್ರ ಹೇಗಿರುತ್ತೆ ಗೊತ್ತಾ? ಯಾವುದೇ ಒಂದು ಊರಲ್ಲಿ ಹೋರಾಟಗಾರ ಅಥವಾ ಆ ಊರಲ್ಲಿ ಧರ್ಮಸ್ಥಳ ಸಂಘಕ್ಕೆ ಏನಾದರೂ ತೊಂದರೆ ಆಗ್ತಿದೆ ಎಂಬುದು ಅವ್ರಿಗೆ ಗೊತ್ತಾದರೆ ಸಾಕು, ಅವ್ರ ಊರಲ್ಲಿ ಏನು ಕಾರ್ಯಕ್ರಮಗಳು ನಡೀತಾವೆ, ಅವರ ಊರಲ್ಲಿ ಯಾವ ಕಾರ್ಯಕ್ರಮಗಳು ನಡೀತಾ ಇವೆ, ಅಕಸ್ಮಾತ್ ಅವರೂರಲ್ಲಿ ಯಾವುದಾದ್ರೂ ದೇವಸ್ಥಾನವನ್ನು ಕಟ್ತಾ ಇದ್ದಾರಾ ಅಥವಾ ಹಳೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರಾ ಎಂಬುದನ್ನು ತಿಳಿದು ಆ ಊರಿಗೆ ಲಗ್ಗೆ ಇಡ್ತಕ್ಕಂಥದ್ದು. ಲಗ್ಗೆ ಇಟ್ಟು ಅಲ್ಲಿನ ಊರಿನ ಪ್ರಮುಖರನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಂಡು, ನೋಡಿ ಸ್ವಾಮಿ, ನಾವು ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ, ಕೊಡ್ತಕ್ಕಂಥದ್ದು ಏನಿಲ್ಲ ರೀ, ಬರೀ 4 ಆಣೆ ಬೀಸಾಕ್ತಾರೆ ಅವರು. 4 ಆಣೆ ಅಂದರೆ 1 ಲಕ್ಷ ತಪ್ಪರೆ 2 ಲಕ್ಷ. ಊರನ್ನ ದೋಚ್ಕೊಂಡು ಹೋಗ್ತಿದ್ದಾರೆ. 1 ಲಕ್ಷ 2 ಲಕ್ಷ ಕೊಡ್ತಕ್ಕಂಥ ದೊಡ್ಡ ವಿಚಾರನ? ಹಂಗೆ ಕೊಟ್ಟಾಗ ಈ ನಮ್ಮ ಊರಿನ ಜನಗಳು ಏನು ಹೇಳ್ತಾರೆ, ಇವರು ಹಂಗೆ, ಇವರು ಹಿಂಗೆ, ಇವ್ರ ಕಾರ್ಯಕ್ರಮಗಳು ಹಂಗಿರ್ತವೆ ಹಿಂಗಿರ್ತವೆ ಅಂತೇಳಿ ಜನಗಳು ಮೋಸ ಹೋಗ್ತಕ್ಕಂಥದ್ದು. ಧರ್ಮಸ್ಥಳದ ಧಣಿಗಳ ಕುತಂತ್ರಕ್ಕೆ ಇನ್ನೆಷ್ಟು ಊರುಗಳು ಬಲಿಯಾಗಬೇಕು ಗೊತ್ತಿಲ್ಲ. ಒಂದು ಊರಲ್ಲಿ ಸುಮಾರು ಸಂಘಗಳಿರ್ತವೆ. ಬರೀ ಒಬ್ಬ ಸದಸ್ಯ 20 ರೂಪಾಯಿ ಉಳಿತಾಯ ಕಟ್ಕೊಂಬಂದರೆ ಸುಮಾರು ಒಂದು 10 ವರ್ಷ 20 ವರ್ಷನೋ 15 ವರ್ಷನೋ ಆ ಥರ ಕಟ್ಕೊಂಬಂದಿರ್ತಾವೆ. ನಮಗೆ ಬಡ್ಡಿ ಕೊಡಲ್ಲ, ಇನ್ನೊಂದು ಕೊಡಲ್ಲ. ಅವ ಏನಾದ್ರು ಸಂಘ ಬಿಟ್ಟು ಹೋದರೆ ಅವಿಂದ ಎಷ್ಟಿರುತ್ತೆ ಅಷ್ಟೇ ಕೊಡ್ತಕ್ಕಂಥದ್ದು. 5,60,000 ಚಿಲ್ಡ್ರ ಇರ್ತಕ್ಕಂಥ ಸದಸ್ಯರು 20 ರೂಪಾಯಿ ಕಟ್ಕೊಂಡೋದ್ರೆ ಎಷ್ಟಾಯಿತು? ಮತ್ತು ಅಕ್ರಮ ಮೀಟ್ರ್ ಬಡ್ಡಿ ದಂಧೆ, ವಾರ ಕಟ್ಸ್ಕೊತಕ್ಕಂಥದ್ದು, ವಾರ ಕಟ್ಟರ ಮೀಟ್ರ್ ಬಡ್ಡಿ ದಂಧೆ ಮಾಡ್ತಕ್ಕಂಥದ್ದು. ಇದರಿಂದ ಎಷ್ಟು ಬಂದಿರುತ್ತೆ ಊರಿಂದ? ಯೋಚನೆ ಮಾಡಿ. ಅದನ್ನೆಲ್ಲ ಯೋಚನೆ ಮಾಡ್ತೀರಾ? ಮಾಡಲ್ಲ ರೀ. 1 ಲಕ್ಷ 2 ಲಕ್ಷ ಕೊಡ್ತಾ ಅಂದ್ರೆ ಸಾಕು, ಬಾಯಿ ತಕ್ಕೊಂಡು ಹೋಗ್ತಾವೆ. ನಮ್ಮ ಮಿಕಗಳು ಹೋದಂಗೆ ಹೋಗ್ತಾರೆ. ನಮ್ಮ ಊರಿನ ಜನಗಳೇ ಬೇರೆ ಅಲ್ಲ ರೀ, ಸುತ್ತಮುತ್ತಲು ಇರ್ತಕ್ಕಂಥ ಜನಗಳು. ಅವ್ರ ಬಗ್ಗೆ ಹೇಳ್ತಕ್ಕಂಥದ್ದು. ನಮ್ಮೂರಲ್ಲಿ ಹಿಂಗೆ ಒಂದು ತಿಂಗಳು 2 ತಿಂಗಳು ಆಯ್ತಂಗು, ಒಂದು ದೇವಸ್ಥಾನಕ್ಕೆ ಒಂದು ಪಾಕೆಟ್ ಅಕ್ಕಿ ಅಷ್ಟೇ ಜನಗಳ ಅವ್ರ ಕಡೆ ಹೇಳ್ಕೊಂಬಿಡೋದು. ಇವ್ರದ್ದು ಹೆಂಗಿದೆ ನೋಡಿ ಬಿಸ್ನೆಸ್ ಮೈಂಡು. ಭಾರಿ ವಿಚಿತ್ರ ರೀ. ನಮ್ಮ ದೇವಸ್ಥಾನಕ್ಕೆ ಇವರೊಂದು ಮೂಟೆ ಅಕ್ಕಿ ಕೊಡಿಸ್ಬಿಟ್ರು, ಇವ್ರ ಪರವಾಗಿ ಜೈ ಧರ್ಮಸ್ಥಳಕ್ಕೆ, ಜೈ ಧರ್ಮಸ್ಥಳ ಸಂಘಕ್ಕೆ ಜೈ. ಲೆಕ್ಕ ಗಿಕ್ಕ ಏನು ನೋಡೋಕೆ ಹೋಗೋದಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನು? ಬರೀ ಅವಾಗಿನ ಕ್ಷಣ, ಆ ಕ್ಷಣಕ್ಕೆ ಏನು ಬೇಕೋ ಅದಷ್ಟೇ. ಯಾರು ಹೆಂಗನ್ನ ಹಾಳಾಗಿ ಹೋಗಲಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೋದಿಲ್ಲ. ಇದು ಇವರ ಒಂದು ಟಾರ್ಗೆಟ್ ಮೈಂಡ್ಸೆಟ್. ಮೈಂಡ್ಗೆ ಮಾಡ್ತಕ್ಕಂಥದ್ದು. ಜನಗಳು ಅಂದರೆ ನಾವೇ ಬಲಿ ಆಗ್ತಕ್ಕಂಥದ್ದು. ನಮಗೆ ಅರಿವಿರಲ್ಲ ರೀ, ಏನು ಮಾಡೋಕ್ಕಾಗೋದಿಲ್ಲ. ಪ್ರಪಂಚ ಇರ್ತಕ್ಕಂಥದ್ದೇ ಹಿಂಗೆ. ಬಿಟ್ಟಿಯಾಗಿ ಏನಂದ್ರೆ ಬರ್ತೈತೆ, 10 ರೂಪಾಯಿ ಬರ್ತದೆ ಸಾಕು, ಬಾಯಿ ಬಿಟ್ಕೊಂಡು ನೋಡ್ತಾರೆ. ತಮ್ಮ ಕಡೆಯಿಂದ 1000 ರೂಪಾಯಿ ಹೋಗ್ತಾರೆ, ಅದನ್ನ ಯೋಚನೆ ಮಾಡಲ್ಲ. ಬಿಟ್ಟು ಬಂತಲ್ಲ ಅದನ್ನೊಂದೇ ಯೋಚನೆ ಮಾಡ್ತಕ್ಕಂಥದ್ದು. ಏನು ಮಾಡೋದಿಲ್ಲ. ಅದೇ ರೀತಿ ಮಟ್ಟಣ್ಣನವರ ಊರಲ್ಲಿ ಸಮೇತ ನಮ್ಮ ಗಿರೀಶ್ ಸೌಜನ್ಯ ಹೋರಾಟಗಾರ, ಉತ್ತರ ಕನ್ನಡದ ಹುಲಿ, ಅವರ ಒಂದು ಮನಸ್ಥಿತಿಗೆ ಧಕ್ಕೆ ಕೊಡಬೇಕು, ಅವರ ಹೋರಾಟಕ್ಕೆ ಸ್ವಲ್ಪ ಹಿನ್ನಡೆ ಕೊಡಬೇಕು, ಅವರನ್ನು ಕುಗ್ಗಿಸಬೇಕು, ಅವರ ಮನಸ್ಥಿತಿಯನ್ನು ಕುಗ್ಗಿಸಬೇಕೆಂಬುವ ದುರುದ್ದೇಶದಿಂದ ಧರ್ಮಸ್ಥಳದ ಕಾಮಂದರುಗಳು ಯಾವ ರೀತಿ ಮಾಡಿದ್ರು ಗೊತ್ತಾ? ನಿಮ್ಮ ದೇವಸ್ಥಾನಕ್ಕೆ 1 ಲಕ್ಷ ಕೊಡ್ತೀವಿ, ಮತ್ತು ಕೋಟಿಗಟ್ಟಲಲ್ಲ ರೀ, ಬರೀ 1 ಲಕ್ಷ. ಅವ್ರನ್ನೇ ಕರೆಸಿ ನಿಮ್ಗೆ 1 ಲಕ್ಷ ಕೊಡ್ತೀವಿ, ಒಂದು ಅರ್ಜಿ ಹಾಕ್ಕೊಳ್ಳಿ, ನಮ್ಮ ದೇವಸ್ಥಾನಕ್ಕೆ ಇಷ್ಟು ಬೇಕು ಅಂತೇಳಿ ಅರ್ಜಿ ಹಾಕ್ಕೊಳ್ಳಿ, ಇಷ್ಟು ಬೇಕಂತ ಅರ್ಜಿ ಹಾಕ್ಕೊಳ್ಳಿ, ನಾವು ಭಿಕ್ಷೆ ಕೊಡ್ತಕ್ಕಂಥದ್ದು ಬರೀ 1 ಲಕ್ಷ. ಹೆಂಗೆ? ಸುಳ್ಳು ಹೇಳ್ತಾ ಇಲ್ಲ ರೀ, ಕತೆ ಹೇಳ್ತಾ ಇಲ್ಲ. ಪ್ರತಿ ಊರಲ್ಲೂ ಇದೇ ಥರನೇ ವ್ಯವಹಾರ ಮಾಡ್ತಕ್ಕಂಥದ್ದು. ಆ ಲೋಫರ್, ನಕಲಿ ದೇವಮಾನವನ ಕಡೆಯವರು ಮತ್ತು ಆ ಲೋಫರ್ ಸಮೇತ ಇದೇ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮೂರಲ್ಲಿ ನಾನೊಬ್ಬನೇ ಹೋರಾಟ ಮಾಡ್ತಕ್ಕಂಥದ್ದು. ನಮ್ಮೂರಲ್ಲಿ ನನ್ನನ್ನು ಕುಗ್ಗಿಸುವಂಥ ಕೆಲಸ ಕೂಡ ಮಾಡಿದ್ರು. ನೋ ಚಾನ್ಸ್. ನಾವು ಕುಗ್ಗುವಂಥ ಮಕ್ಕಳೇ ಅಲ್ಲ. ಅವ್ರನ್ನ ಬಿಟ್ಟಾಗಿ ಕೊಡ್ತಾರೆ, ನಮ್ಮ ದುಡ್ಡು ನಮಗೆ ಕೊಡ್ತಾರೆ. ತಿಂದು ಎಂಜಾಯ್ ಮಾಡ್ರಿ ಅಂತ ಹೇಳಿದೆ. ನಾನೇನು ಹೋಗಲಿಲ್ಲ, ತಿಂದು ಎಂಜಾಯ್ ಮಾಡ್ರಿ ಅಂತ ಹೇಳಿದೆ. ಅದೇ ರೀತಿ ನಮ್ಮ ಗಿರೀಶ್ ಮಟ್ಟಣ್ಣನವರ ಊರಲ್ಲಿ ದೇವಸ್ಥಾನ ಕೊಡೋಕೆ ಹೋಗಿದ್ರು. ಆದರೆ ಅವರ ಕಮಿಟಿಯವರು, ದೇವಸ್ಥಾನದ ಕಮಿಟಿಯವರು ಮಕ್ಕ ಬಿಡ್ದಂಗೆ ವಾಪಸ್ ಕಳಿಸಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಊರಲ್ಲಿ ಆಗಬೇಕು. ಆದರೆ ಮಾತ್ರ ಅವರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು. ಇಲ್ಲಾಂದರೆ ಅತ್ಯಾಚಾರಕ್ಕೆ ಇನ್ನೊಂದಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದೇ ಕನಸಿನ ಮಾತಾಗುತ್ತೆ ರೀ. ನಾವು ದುಡ್ಡು ಕೊಡ್ತೀವಿ, ನಮಗೆ ಬೆಂಬಲ ಕೊಡಬೇಕು ಅಲ್ಲ ರೀ. ದುಡ್ಡು ಕೊಟ್ಟು ಬೆಂಬಲ ತಗೊಳ್ತಕ್ಕಂಥದ್ದು ಹೆಂಗಿದು? ಇಷ್ಟು ಅರ್ಥ ಮಾಡ್ಕೊಬೇಕಲ್ಲ ನಮ್ಮ ಸಾಮಾನ್ಯ ಜನತೆಗೆ.
ಯಾಕೆ ದುಡ್ಡು ಕೊಡ್ತಾರೆ? ಅವ್ರಿಗೆ ಕೋಟಿಗಟ್ಟಲೆ ಕೊಡ್ತಾರೆ, ಬರೀ 1 ಲಕ್ಷ. ನಿಮ್ಮ ಊರಿಗೆ ಬರೀ 1 ಲಕ್ಷನ ಕಿಮ್ಮತ್ತು. ಏನು ಹೇಳ್ಬೇಕು ಈ ಜನಗಳಿಗೆ? ನಾನು ಸುಳ್ಳು ತಾರಾತಿಗಡಿ ಹೇಳ್ತಾ ಇಲ್ಲ. ಇಲ್ಲಿ ಅಂದರೆ ನಮ್ಮ ಗಿರೀಶ್ ಮಟ್ಟಣ್ಣನವರ ಊರಿನವರು ಒಗ್ಗಟ್ಟಾಗಿ ಯಾವ ರೀತಿ ತಿರಸ್ಕಾರ ಮಾಡಿದರು ಎಂಬುದರ ಬಗ್ಗೆ ವಿಡಿಯೋ ಇದೆ, ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ. ನೀವು ಕೂಡ ಇದೇ ಕೆಲಸವನ್ನು ಮಾಡಿ, ಜನರು ಜಾಗೃತರಾಗಿ. ಇಲ್ಲಾಂದರೆ ಹೋಗ್ತಾ ಇರೋದೇ ಸುಮ್ಮನೆ. ಎಷ್ಟನ್ನು ಅನ್ಯಾಯ ಮಾಡಿದ್ರು ಮುಚ್ಕೊಂಡು ಹೋಗ್ತಕ್ಕಂಥ ಕೆಲಸ. ಈ ಲೋಫರ್ಗಳಿಗೆ ಶಿಕ್ಷೆ ಕೊಡಿಸುವಂತಾರೆ ಯಾರು? ಪ್ರತಿಯೊಬ್ಬರು ಎದ್ದು ನಿಂತ್ಕೋಬೇಕ್ರಿ, ಹಾಗಾದ್ರೆ ಮಾತ್ರ ನ್ಯಾಯ ಸಿಗ್ತಕ್ಕಂಥದ್ದು. ನಮಸ್ಕಾರ. ಈಗ ವಿಡಿಯೋ ಆಗ್ತಾನೆ, ದಯವಿಟ್ಟು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಆ ಊರಿನವರು ಯಾವ ಥರ ಧರ್ಮಸ್ಥಳದ ಕಾಮನನಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಮಸ್ಕಾರ. ವಿನಂತಿ ಮಾಡ್ತೀನಿ, ಆ ಚೆಕ್ಕನ್ನ ವಾಪಸ್ ಕಳಿಸ್ರಿ. ಊರ್ ಮಗನ ನಾವು ಉಳಿಸಿರೋಣ, ಅವ್ನ ಅಪಮಾನ ಮಾಡೋಣ. ಯಾರು ಕೂಡ ಬೇಕಂತ ಯಾರು ಮಾಡಿಲ್ಲ. ಏನೋ ಗೊತ್ತಿತ್ತು ಗೊತ್ತಾಗ್ತದೆ. ಅವ್ನು ಗಿರೀಶ್ ಮಟ್ಟಣ್ಣವ್ರು ಒಂದು ಹೋರಾಟ ಮಾಡದೆ ಇದ್ದಿದ್ರ ಅಲ್ಲೇ ನಮ್ಗೆ ಹಣ ಬಂದಿದ್ರು ನಾವು ಬೆಳೆಸ್ತೀವಿ. ಸೊ ಊರ್ ಮಗ ಹೋರಾಟ ಮಾಡಕತ್ತಾನಂತಂದ್ರೆ ಆ ಹೋರಾಟಕ್ಕೆ ನಾವು ಬೆಂಬಲ ಮಾಡೋಣ. ಅಲ್ಲಿ ಬಂದಂತ ಹಣವನ್ನ ನಾವು ವಾಪಸ್ ಕಳ್ಸೋಣ. ಆ ದೇವಸ್ಥಾನ ಬಂದಿದ್ದಕ್ಕೆ ನಾನು ಮತ್ತೊಮ್ಮೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಅದು ನಮ್ಮ ಗಿರೀಶ್ ಮಟ್ಟಣ್ಣವ್ರು ಬೇಡ ಆಗಿತ್ತು ಅಂತ ನಾವು ವಾಪಸ್ ಕಳ್ಸೋಣ. ನಮ್ಮ ಊರ್ ಮಗನ ನಾವು ಉಳಿಸೋಣ. ಏನೈತಿ ಸೌಜನ್ಯ ಹೋರಾಟ ತಗೊಂಡು ಇರ್ತೇನೆ ಅಂತ ಹೇಳ್ತಾರೆ. ಅದನ್ನು ಇವತ್ತು ಮಾಯಾವತಿ ಹೇಳಿದ್ರು, ನನಗಿರುವಂಥ ಶಕ್ತಿ 100 ಪಟ್ಟು ಜಾಸ್ತಿ ಆಗಿದೆ. ಮಾಯವ್ವ ನಿನ್ನಾಲ್ಕುದೋ ಮಾಯವ್ವ ನಿನ್ನಾಲ್ಕುದೋ. ಇವತ್ತಿನ ದಿವಸ ನಾವೆಲ್ಲರೂ ಕಳಸೂರಿನ ಐತಿಹಾಸಿಕ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮೀ ದೇವಿಯ ಸನ್ನಿಧಿಯೊಳಗೆ ಈ ಗ್ರಾಮದ ಎಲ್ಲ ಹಿರಿಯರು, ಈ ದೇವಸ್ಥಾನದ ಕಮಿಟಿಯ ಸದಸ್ಯರು ಮತ್ತು ನಮ್ಮ ಅಣ್ಣತಮ್ಮರಾಗಿರುವಂಥ ಎಲ್ಲ ನಮ್ಮ ಸ್ನೇಹಿತರು, ಯುವಕರು ಎಲ್ಲ ಸೇರಿದ್ದು ಉದ್ದೇಶ ಏನಂತ ಹೇಳಿದರೆ, ಕೆಲವೊಂದಿಷ್ಟು ದಿನದ ಹಿಂದೆ ಒಂದು ದೊಡ್ಡ ಗೊಂದಲ ಪ್ರಾರಂಭ ಆಗಿತ್ತು ಈ ಊರೊಳಗೆ. ಏನು ಅಂತ ಹೇಳಿದರೆ, ಈ ಮಹಾಲಕ್ಷ್ಮೀ ದೇವಿಗೆ ಈ ಕಟ್ಟಡ ಕಾರ್ಯ ನಡೆದಿದೆ. ಇದಕ್ಕೆ ಧರ್ಮಸ್ಥಳದಿಂದ ದುಡ್ಡು ಕೊಡ್ತೀವಿ ಅಂಥೇಳಿ ಆ ಕುಟುಂಬದವರು ಕರೆಸ್ಕೊಂಡಿದ್ದರು. ನಮ್ಮ ಊರಿನ ಮತ್ತು ದೇವಸ್ಥಾನದ ಹಿರಿಯರನ್ನ ಕರೆಸ್ಕೊಂಡು ದೇವಸ್ಥಾನದ ಲೆಟ್ರ್ ಹೆಡ್ನಲ್ಲಿನೇ ಮತ್ತೆ ಅವರೇ ಕರೆಸ್ಕೊಂಡು ಅವರೇ ಪತ್ರ ಬರೀರಿ ನಮಗೆ ಬೇಕು ಅಂತ ಹೇಳಿದರು. ಅದು ನನಗೆ ವಿಷಯ ಗೊತ್ತಾಗಿ ಭಾಳಷ್ಟು ಬೇಸರ ಆಗಿತ್ತು. ಯಾಕಂತ ಹೇಳಿದರೆ, ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನ್ಯಾಯದ ವಿರುದ್ಧ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಧ್ವನಿ ಎತ್ತಿದ್ದಾರೆ, ಅವ್ರ ಜೊತೆಗೆ ಅವರ ಒಬ್ಬ ಹಿಂಬಾಲಕನಾಗಿ ಹೋರಾಟದಲ್ಲಿ ಒಂದು ಸೇವೆ ಮಾಡಬೇಕು, ಅಳಿಲಿದ ಸೇವೆ ಮಾಡ್ತಕ್ಕಂಥವ್ನು ನಾನು ಒಬ್ಬನು. ಹೀಗಾಗಿ ಈ ದೇವಸ್ಥಾನದ ಹಿನ್ನೆಲೆ ಇದು ಬಹಳಷ್ಟು ಪುರಾತನವಾದಂಥ, ಭಾಳಷ್ಟು ಪವಾಡ ಪ್ರಸಿದ್ಧಿಯಾದಂಥ ದೇವಸ್ಥಾನ ಕಳಸೂರಿನ ಮಹಾಲಕ್ಷ್ಮಿ ದೇವಸ್ಥಾನ. ಇಡೀ ಒಂದು ವರ್ಷಕ್ಕೆ ಜಾತ್ರೆಯಲ್ಲಿ ಈ ಸಾವಿರಾರು ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಹಳ್ಳಿ ಇರ್ಬೋದು, ಸುತ್ತಮುತ್ತಲ ಜಿಲ್ಲೆಯಿಂದ ಸಾವಿರಾರು ಜನ ಸದ್ಭಕ್ತರು ಈ ದೇವಿಗೆ ಬಂದು ದರ್ಶನ ಜಾತ್ರೆಯಲ್ಲಿ ಸೇರ್ತಾರೆ, ಹರಕೆಯನ್ನು ಹೊತ್ತಿದ್ದಾರೆ. ಮತ್ತು ಈ ಮಾಯವ್ವ ಮಹಾಲಕ್ಷ್ಮಿ ಮಾಯವ್ವ ಅಂತ ಹೇಳಿದರೆ ಮಹಾಯವ್ವ, ಅವ್ವ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತಾಯಿ, ಅಮ್ಮ. ಮಾಯವ್ವ ಅಂತ ಹೇಳಿದ್ರೆ ಮಹಾಯವ್ವ ಅಂತ ಹೇಳಿದರೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಸಾಕಷ್ಟು ಪವಾಡಗಳಿದೆ. ನಾನು ಆಗಲಿ, ನಮ್ಮ ಪರಿವಾರದ ಹಿರಿಯರಾಗಲಿ ಮತ್ತು ಈ ಊರಿನ ಎಲ್ಲರೂ ಕೂಡ ಸಾಕಷ್ಟು ಸೇವೆ ಮಾಡಿದ್ದಾರೆ ಇದಕ್ಕೆ. ಈ ಹೊತ್ತಿನಲ್ಲಿ ನಾವು ಇಲ್ಲಿ ಈ ಹೋರಾಟದಲ್ಲಿ ಇರಬೇಕಾದ್ರೆ ನಮ್ಮ ಹಿರಿಯರನ್ನ ಕರೆಸಿ ಈ ದೇವಸ್ಥಾನಕ್ಕೆ ದುಡ್ಡು ಕೊಡಬೇಕು ಅನ್ನೋದು ಸೇವೆ ಉದ್ದೇಶ. ನನ್ನ ಅಭಿಪ್ರಾಯ ಇದು. ಸೇವೆ ಮಾಡಬೇಕಂತವ್ರು ಕೊಡ್ತಾ ಇಲ್ಲ. ಇಲ್ಲಿ ಏನಂತ ಹೇಳಿದರೆ, ಹೋರಾಟವನ್ನು ಹತ್ತಿಕ್ಕುವಂತಹ ಒಂದು ಕುತಂತ್ರ ಇದು ನನ್ನ ಮನಸ್ಸಿನ ಭಾವನೆಗಳನ್ನು, ನೋವನ್ನು ನಮ್ಮ ಯುವಕರಿಗೆ ಮತ್ತು ದೇವಸ್ಥಾನದ ಕಮಿಟಿಯವ್ರಿಗೆ ಹೇಳ್ಕೊಂಡೆ. ದಯವಿಟ್ಟು ಅದೇನು ಧರ್ಮಸ್ಥಳದ ಆ ಕುಟುಂಬದವರು ಚೆಕ್ ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನು ವಾಪಸ್ ಕೊಟ್ಟುಬಿಡಿ. ನಾನು ಊರಿನ ಮಗ ಇದ್ದೀನಿ, ನನಗೆ ಹಿನ್ನಡೆ ಆಗ್ತದೆ. ಆನಂತರ ಅವಮಾನ ಮಾಡ್ತಾರೆ. ನೋಡಿ, ಗಿರೀಶ್ ಮಟ್ಟಣ್ಣವರು ಊರಿನವರೇ ಬಂದು ದುಡ್ಡು ತೊಗೊಂಡು ಹೋದರು ಅಂತ ಕಮಿಟಿಯವರೇ ತೊಗೊಂಡು ಹೋದರು. ಯಾಕಂದರೆ ನಾನು ಕೂಡ ಈ ಕಮಿಟಿಯ ಸದಸ್ಯ, ನಾನು ಭಕ್ತನೂ ಹೌದು ಮತ್ತು ಕಮಿಟಿಯ ಸದಸ್ಯನೂ ಹೌದು ನಾನು. ನಾಳೆ ಅವರು ಅವಮಾನ ಮಾಡ್ತಾರೆ. ನೋಡಿರಿ, ಕಳಸೂರಿನ ಗಿರೀಶ್ ಮಟ್ಟಣ್ಣವ್ರದ್ದು, ಅವ್ರ ದೇವಸ್ಥಾನದವರೇ ಗಿರೀಶ್ ಮಟ್ಟಣ್ಣವರೇ ದುಡ್ಡು ತೊಗೊಂಡು ಹೋದ
ನಮ್ಮ ಕಡೆಯಿಂದ ದುಡ್ಡು ತೊಗೊಂಡು ಹೋದ ಅಂಥೇಳಿ ಅವರು ಆ ಕುಟುಂಬದ ಧರ್ಮಸ್ಥಳದ ಕುಟುಂಬದ ದಣಿಗಳು ಅವರು ಒಂದು ಯೋಜನೆ ಹಾಕ್ತಾರೆ. ಯಾಕಂದರೆ ಯೋಜನೆ ಹಾಕೋದ್ರಲ್ಲಿ ಭಾಳ ಎತ್ತಿದ ಕೈ ಅವ್ರದ್ದು. ಹೀಗಾಗಿ ನಾವು ವಿನಮ್ರತೆ ಅಂತಾರೆ. ನಾನು ಗ್ರಾಮಸ್ಥರಿಗೆ, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ಕೇಳ್ಕೊಂಡೆ ಹಿಂಗಿದೆ ಅಂತೇಳಿ. ಭಾಳ ನನಗೆ ಖುಷಿ ಆಗೋದಂತ ಹೇಳಿದರೆ ಈ ಗ್ರಾಮದ ನಮ್ಮ ಅಣ್ಣ ತಮ್ಮರು ಯುವಕರು ಏನಿದ್ದಾರೆ ಇದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡ್ರು. ಸೌಜನ್ಯ ಪರವಾಗಿ ನಾವು ಕೂಡ ಇರ್ತೀವಿ. ಗಿರೀಶ್ ಮಟ್ಟಣ್ಣವ್ರು ಈ ಊರಿನ ಮಗ, ಹೀಗಾಗಿ ನಾವು ಅವನ ಕೈ ಬಿಡಬಾರ್ದು. ನಾವೇನಾದರೂ 1 ಲಕ್ಷ ರೂಪಾಯಿ ದುಡ್ಡು ತೊಗೊಂಡು ಹೇಳಿದರೆ ಗಿರೀಶ್ ಮಟ್ಟಣ್ಣವ್ರಿಗೆ ಅವಮಾನ ಆಗ್ತದೆ. ಅವನ ಹೋರಾಟಕ್ಕೆ ಜಯ ಸಿಗಲಿ, ನಾವೆಲ್ಲರೂ ಕೂಡ ಹೋರಾಟಕ್ಕೆ ಆಗ್ತೀವಿ ಅಂತೇಳಿ ಇವತ್ತು ಇಡೀ ಸೌಜನ್ಯ ಹೋರಾಟದ ಒಂದು ಶಕ್ತಿಯನ್ನು 100 ಪಟ್ಟು ಹೆಚ್ಚಿಸಿದ್ದಾರೆ ನಮ್ಮ ಕಳಸೂರಿನ ಎಲ್ಲ ನಮ್ಮ ಸ್ನೇಹಿತರು. ಅದಕ್ಕೆ ನಾನು ಎಲ್ಲರಿಗೂ ಕೂಡ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಇದೆ, ಆ ಹೋರಾಟ ಸಮಿತಿಯ ಪರವಾಗಿ ನಮ್ಮ ಕಳಸೂರಿನ ಗ್ರಾಮದ ಎಲ್ಲರಿಗೂ ಕೂಡ, ಎಲ್ಲ ದೇವಸ್ಥಾನದ ಕಮಿಟಿಯ ಸದಸ್ಯರಿರ್ಬೋದು, ನಮ್ಮ ಜಗದೀಶ್ ಅವರು ಅಡ್ವೊಕೇಟ್ ಇದ್ದಾರೆ, ಮತ್ತು ನಿಂಗಪ್ಪ ಶಂಕರ್ ಅವರು, ಮತ್ತೆಲ್ಲರೂ ಕೂಡ ನಮ್ಮ ಬಳಗನೆ. ಆಮೇಲೆ ರವಿ ಅವರು ಮಂಗಳೂರಿನವರು ನೋಡಿರ್ತೀರಿ, ಆದರೆ ಅವರು ಕೂಡ ನಮ್ಮ ದೇವಗಿರಿ ಅವರೇ. ಪೂರ್ತಿ ಒಂದು ದೊಡ್ಡ ಯುವಕರ ತಂಡ ಇದೆ. ರಾಜು ಅವರಿದ್ದಾರೆ, ನಿಂಗಪ್ಪ ಅವರಿದ್ದಾರೆ, ಎಲ್ಲರೂ ಎಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿ ಈ ಹೋರಾಟ ಗಟ್ಟಿಯಾಗಿ ನಿಂತ್ಕೋಬೇಕು. ಮತ್ತು ಆ ದುಡ್ಡು ನಮಗೆ ಬೇಡ, ಅವರು 1 ಕೋಟಿ ರೂಪಾಯಿ ಕೊಟ್ಟರು ಕೂಡ ಬೇಡ ಅನ್ನುವಂತಹ ಒಂದು ಗಟ್ಟಿಯಾದಂತಹ ನಿರ್ಧಾರ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ನಿರ್ಧಾರವನ್ನು ಕಳಸೂರಿನ ದೇವಸ್ಥಾನದ ಈ ನಮ್ಮ ಎಲ್ಲ ಯುವಕರು ಕೂಡ ಇಡೀ ರಾಜ್ಯಕ್ಕೇ ಮಾದರಿ ಆಗುವಂಥದ್ದು. ಯಾಕಂತ ಹೇಳಿದರೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂತೇಳಿ ಯಾರು ಬೇಕಾದ್ರೂ ಇಸ್ಕೊಂಡ್ಬಿಡ್ತಾರೆ. ಆದರೆ ನಮಗೆ ಆ ದುಡ್ಡು ಬೇಡ. ಯಾಕೆ? ಹಾಂ, ಹೌದು. ಒಂದು ಕೋಟಿಗೆ ಕೊಟ್ಟರು ಕೂಡ ನಾವು ತೊಗೊಳ್ಳೋದಿಲ್ಲ ಅಂಥೇಳಿ ಅಭಿಮಾನದ ಮಾತನ್ನು ಹೇಳಿದ್ದಾರೆ. ಆನಂತರ ನಂದು ಕೂಡ ನೋಡಿ, ಅಲ್ಲಿ ಅಷ್ಟೊಂದು ಕೃತ್ಯಗಳು ನಡೆದಿದೆ. ಆಮೇಲೆ ಹಿಂದೂ ಕೂಡ ನಾನು ಗ್ರಾಮಸ್ಥರು ನಮ್ಮೆಲ್ಲರಿಗೂ ಕೂಡ ಹೇಳಿದೆ, ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೂ ಕೊಟ್ಟಾರೆ ದುಡ್ಡು ಆ ಧರ್ಮಸ್ಥಳ ಕುಟುಂಬದವರು. ಯಾಕಂತ ಹೇಳಿದರೆ, ಹೋರಾಟಕ್ಕೆ ಹೋಗಬೇಡಿ, ನಾವು ನಿಮ್ಗೆ ದುಡ್ಡು ಕೊಡ್ತೇವೆ, ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀವಿ, ಹೋರಾಟಕ್ಕೆ ಹೋಗಬೇಡಿ. ಆದರೆ ಇವತ್ತು ನಮ್ಮ ಕಳಸೂರಿನ ಊರವ್ರು ಏನು ತೀರ್ಮಾನ ಮಾಡಿದರು, ನಮಗೆ ದುಡ್ಡು ಬೇಡ, ನಮಗೆ ನ್ಯಾಯ ಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಏನಿದೆ, ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಒಂದು ತೀರ್ಮಾನ, ಒಂದು ನಿಲುವು. ಹೀಗಾಗಿ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ಸೇರಿದಂಥ ಎಲ್ಲ ಯುವಕರು ಸಾಕಷ್ಟು ದೊಡ್ಡ ಮಟ್ಟದ ತಂಡ ಇದೆ. ನಾವು ಎಲ್ಲರೂ ಸೇರಿ ಓಕಳಿ ಆಡ್ತೀವಿ, ಡೊಳ್ಳು ಬರೆಸ್ತೀವಿ, ಜಾತ್ರೆ ಮಾಡ್ತೀವಿ, ಜಗಳಾಡ್ತೀವಿ, ಒಂದಾಗ್ತೀವಿ. ಸೊ ಎಲ್ಲ ನಮ್ಮ ಒಂದು ಪರಿವಾರ ಇದ್ದಂಗಿದೆ. ಇದಕ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮಾಯವ್ವಾನಿನ್ನಾಲ್ಕುದೋ ಮಾಯವ್ವಾನಿನ್ನಾಲ್ಕುದೋ. ಎಲ್ಲರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗಾಗಲೇ ಗಿರೀಶ್ ಮಟ್ಟಣ್ಣವರು ಹೇಳಿದ ಹಾಗೆ ನಮ್ಮ ಕಳಸೂರು ಗ್ರಾಮದ ದೇವಸ್ಥಾನ ಕಮಿಟಿಗೆ ಧರ್ಮಸ್ಥಳ ಸೇವಾ ಸಮಿತಿಯಿಂದ ಮಹಿಳಾ ಸಂಘದಿಂದ ಅಂಥೇಳಿ 1 ಲಕ್ಷ ರೂಪಾಯಿ ಹಣವನ್ನು ಇಲ್ಲಿ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗಾಗಿ ಕೊಟ್ಟಿದ್ದರು. ಆ ವಿಷಯವಾಗಿ ಸಾಕಷ್ಟು ನಮ್ಮಲ್ಲೇ ಮನಸ್ತಾಪಗಳು ಉಂಟಾಗಿ ಇವತ್ತು ಕಮಿಟಿಯವರು ಮತ್ತು ಗ್ರಾಮದ ಎಲ್ಲ ಹಿರಿಯರು, ಯುವಕರೆಲ್ಲರೂ ಸೇರಿಕೊಂಡು ಇಲ್ಲೊಂದು ಸಭೆಯನ್ನು ನಡೆಸಿ, ಆ ಸಭೆಯಲ್ಲಿ ಇವತ್ತೇನು ಆ ಧರ್ಮಸ್ಥಳದ ಒಂದು ಸಂಘದಿಂದ ಬಂದಿರತಕ್ಕಂಥ 1 ಲಕ್ಷ ರೂಪಾಯಿ ಹಣವನ್ನು ಅವರಿಗೆ ಮತ್ತೆ ನೇರವಾಗಿ ನಾವು ವಾಪಸ್ ಕೊಟ್ಟು, ಇವತ್ತೇನು ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂತಹ ಗಿರೀಶ್ ಮಟ್ಟಣ್ಣವರಿಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಅಂತಕ್ಕಂಥ ಒಕ್ಕೂರಿನ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾಗಿದೆ ಅಂತ ಹೇಳ್ತೀನಿ. ಧನ್ಯವಾದ. ಬೆಂಬಲಕ್ಕೆ ನಿಲ್ತೇವೆ ಬರ್ರಿ. ಎಷ್ಟು 10,000 ಹುಡುಗರು ಕರ್ಕೊಂಬಂದ್ರೆ ಇವತ್ತಿನ ದಿನ ನಾ ಹಚ್ಚಿದ್ದೀನಿ ನಡ್ರಕ್ಕೆ. ಧರ್ಮಸ್ಥಳ ಸಂಘದವರು ನಮ್ಮ ಮಹಾಲಕ್ಷ್ಮಿ ಮಾಯಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಂತ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂಥೇಳಿ ನಮ್ಮ ದೇವಸ್ಥಾನ ಸಮಿತಿಯವ್ರನ್ನ ಕರೆಸಿಕೊಂಡು 1 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದರು. ನಾವು ನಮ್ಮ ಗ್ರಾಮದ ಯುವಕರು ಮತ್ತು ಗ್ರಾಮದ ಮಗ ಆಗಿರೋದ್ರಿಂದ ಗಿರೀಶ್ ಮಟ್ಟಣ್ಣವರು ಅದನ್ನು ವಿರೋಧಿಸಿದರು. ಆ ಕಾರಣಕ್ಕೆ ನಾವು ಕೂಡ ವಿರೋಧಿಸಿ ಆ ಚೆಕ್ಕನ್ನು ವಾಪಸ್ ಕೊಡ್ತಾ ಇದ್ದೇವೆ. ನಾವು ಎಲ್ಲರೂ ಧರ್ಮಸ್ಥಳದ ಪರವಾಗಿನೇ ಇದ್ದೀವಿ. ಧರ್ಮಸ್ಥಳ ಶ್ರದ್ಧಾ ಕೇಂದ್ರ ಜೊತೆಗೆ ಧಾರ್ಮಿಕ ಕೇಂದ್ರ, ಅದ್ರ ವಿರುದ್ಧ ನಾವು ಯಾರೂ ಕೂಡ ಇಲ್ಲ, ಅದ್ರ ವಿರುದ್ಧ ಇಲ್ಲ. ನಮ್ದು ಅಲ್ಲಿ ಸೌಜನ್ಯ ವಿರುದ್ಧದ ಹೋರಾಟ ಅಷ್ಟೇ. ಅನ್ಯಾಯದ ವಿರುದ್ಧ ಹೋರಾಟ, ಸೌಜನ್ಯದ ಸಾವಿಗೆ ಅನ್ಯಾಯದ ವಿರುದ್ಧ ಹೋರಾಟ ನಮ್ಮದು ವಿನಃ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರ ಮತ್ತು ಧಾರ್ಮಿಕ ಕೇಂದ್ರದ ವಿರುದ್ಧ ನಮ್ಮದು ಅಲ್ಲ. ಯಾರ ವಿರುದ್ಧನೂ ನಾವಿಲ್ಲ. ಒಟ್ಟಾರೆ ನಮಗೆ ನ್ಯಾಯ ಸಿಗಬೇಕು, ಸೌಜನ್ಯ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಅಂತ. ಕಳಸೂರಿನ ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ನಾನು ಕೇಳ್ಕೊಳೋದೇನೆಂದರೆ, ಗಿರೀಶ್ ಅಣ್ಣಗೆ ಒಟ್ಟು ಒಳ್ಳೇದಾಗಬೇಕು ಹೋರಾಟದಿಂದ.
ಹೋರಾಟದಿಂದ ಒಳ್ಳೇದಾಗಬೇಕು ಆ ಉದ್ದೇಶಕ್ಕೋಸ್ಕರ ನಾನು ಕೇಳಿದ್ದೀನಿ ಧರ್ಮಸ್ಥಳ ದುಡ್ಡಿನ ತೊಗೋಬಾರ್ದು ಅಂತೇಳಿ ತೊಗೊಳಲ್ಲ ಅಂತ ವಾಪಸ್ ಕೊಡ್ತೇವೆ ಅಂತ ಹೇಳಿದ್ರೆ ಆ ಪ್ರಕಾರ ವಾಪಸ್ ಕೊಟ್ಟರೆ ನಮ್ಮ ಏನು ಅಭ್ಯಂತರ ಇಲ್ಲ ರೀ. ಸ್ನೇಹಿತರೆ, ಈಗ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಇದೇ ಊರಲ್ಲಿ ನೀವು ಇದೇ ಥರನೇ ಮಾಡಬೇಕು. ಇಲ್ಲಾಂದರೆ ಧರ್ಮಸ್ಥಳದ ಅತ್ಯಾಚಾರಿಗಳು, ಕಾಮುಕರು, ರೇಪಿಸ್ಟ್ಗಳು ಇದೇ ರೀತಿ ನಿಮ್ಮ ಊರನ್ನು ಲೂಟಿ ಮಾಡ್ತಾರೆ. ಕೋಟಿಗಟ್ಟಲೆ ಲೂಟಿ ಮಾಡಿ ಅದೇನಂತಾರಲ್ಲ ರೀ, ಬೆಣ್ಣೆ ತಿಂದೇನೋ ತುಪ್ಪ ಹಿಂಗೆ ಒರೆಸ್ರಂತ ಆ ಲೆಕ್ಕದಾಗ ಮಾಡ್ತಾರೆ ಲೋಫರ್ಗಳು. ಅದಕ್ಕೆ ಯಾರೂ ಬಲಿ ಹಾಕೋಬೇಡಿ. ನಮಸ್ಕಾರ. ವಿಡಿಯೋ ನೋಡೋದಕ್ಕೆ ಮುಂದೆ ವಿಡಿಯೋದಲ್ಲಿ ಸಿಗುವ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.